ಮುತ್ತು ಮುತ್ತು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಫಲ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿ ಏನ್ ಮಾಡ್ತಿರ್ಬೋದು? ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗಿ ನಾನು ತುಪ್ಪ ತಿನ್ಸೋ ತರ ಕನ್ಸ್ ಕಾಣ್ತಿರ್ಬೋದು. ಜಾನಿ ಜಾನಿ ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗಿ ತರ ಕನ್ಸ್ ಕಾಣ್ತಿದ್ರಾ? ನೀನು ಕೈ ತುತ್ತು ತಿನ್ನಿಸ್ತಾ ಇದ್ದೆ. ಡೋಂಟ್ ವರಿ, ಇವತ್ ರಾತ್ರಿ ನಾವ್ ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗೋಣ. ಈಗ ಹೋಗಿ ಹಾಲ್ ತಗೊಂಬನ್ನಿ. ನಾನು ಹಾಲ್ ತರ್ಬೇಕಾ? ಇಲ್ಲಾಂದ್ರೆ ನಾನೇ ಹೋಗ್ತಾ ಇರ್ತೀನಿ. ಸಿಂಕ್ ಅಲ್ಲಿರೋ ಪಾತ್ರೆಗಳನ್ನ ನೀವು ತೊಳ್ಬೇಡಿ. ನಾನು ಹಾಲೇ ತಗೊಂಡ್ಬರ್ತೀನಿ. ಜಾನಿ ಇಸ್ ಅ ಗುಡ್ ಬಾಯ್. ಮಲೆ ಆಮೇಲೆ ಪುಟ್ಮಲಿ ಪುಟ್ಮಲಿ ಬಾಬಣ್ಣ ಒತ್ತರೆ ಯಾಕೆ ಹರ್ಚ್ಕಂದಾರೆ? ನಾ ಕರೆದು ನಿಂಗೆ ಹರ್ಚ್ಕೊಂಡಾಗದ್ದ ಒತ್ತರನೆ ಹರ್ಚ್ಕೊಳಕ್ ನಾನು ಗುಳ್ಳೆನರ್ಯ. ತಪ್ಪಾಯ್ತು, ಏನೋ ಗೊತ್ತಿಲ್ದೆ ಅನ್ಬಿಟ್ಟಿ. ಅಯ್ಯ, ಇನ್ನ ಯಾಕೆ ನೀರ್ ಮೀದಿಲ್ಲ? ನೀರ್ ಬಂದಿರ್ತಾನ, ನೀರ್ ಮೀಯಾಕ. ಮಾಯ್ಕರ ಹೇಳದೆ ಟೋಲ್ ಗೇಟನ್ ಆಗೋಯ್ತು. ಅದು ಟೋಲ್ ಗೇಟನ್ ಅಲ್ಲ ಕಮ್ಮೆ, ಪಾರ್ಗೇಟನ್. ಹಿಡಿದ್ರೆ ಜಾಡ. ಮುನ್ಸಿಪಾಲಿಟಿ ಅವನು ಅಟ್ಟಿಗೆ ಬಂದಿದ್ದ. ಇನ್ನ 2 ದಿನ ನಮ್ಮ ಅಟ್ಟಿಗೆ ನೀರ್ ಬರುದಿಲ್ವಂತೆ. ಅದ್ಯಾಕ? ಪೈಪು ಒಡೆದೋಗಿದ್ದಂತೆ, ಸರಿ ಮಾಡಕ್ಕೆ ಇನ್ನ 2 ದಿನ ಆದಂತೆ. ಪೈಪು ಏಡು ಒಂದೇ ಕಂಬಿಡು, ಯಾವಾಗ ಹೊರದೈತದ ಹೇಳಕ್ ಆಗಲ್ಲ. ಏನಂದ್ರಿ? ನೀರಿಲ್ದೆ ಹೆಂಗೆಮ್ಮೆ ನೀರ್ ಇಕ್ಕಳದು? ಅಯ್ಯ, ಅದಕ್ಕೆ ಯಾಕೆ ಯೋಚನೆ ಮಾಡಾರ ಹೇಳಿ? ಒಡೆದೋಗಿರೋದು ನಮ್ಮಟ್ಟಿ ಪೈಪ್ ತಾನೆ. ಶಾಸ್ತ್ರಿಗಳ ಪೈಪು ಚೆನ್ನಾಗೇ ಅದಲ್ಲ. ಅಲ್ಲೇ ಹೋಗಿ ನೀರು ಇಕ್ಕ ಬಂದ್ರೆ ಆಯ್ತು. ಇಂತ ಒತ್ಲಿ ಆಚರಿ ಈಚರಿ ಅಟ್ಟಿ ಅವ್ರ ಬಲ್ಬ್ ತಕೋಬೇಕು. ಅದು ಬಲ್ಪ್ ಅಲ್ಲ ಕಮ್ಮೆ, ಎಲ್ಪ್. ಹಿಡಿದ್ರೆ ಜಾಡ. ಚೋರಿ ಅಟ್ಟಿ ಅಂದ್ರೆ ನಮ್ ಮಧುರ ಅವ್ರ ಅಟ್ಟಿನೂ ಆಯ್ತದೆ. ಅವ್ರ ಅಟ್ಟಿಗೆ ಹೋದ್ರೆ ಮಧುರ ಅವ್ರನ್ನ ನೋಡ್ದಂಗೂ ಆಯ್ತದೆ, ಪನ್ನೀರ್ಲಿ ನೀರು ಇಕ್ಕಂಡಂಗೂ ಆಯ್ತದೆ. ಅಣ್ಣಯ್ಯ, ಅದಕ್ಕೆ ಅಮ್ಮ ಹೇಳಿದ್ದು ಶಾಸ್ತ್ರಿಗಳ ಒಟ್ಟಿಗೆ ಹೋಗಕ್ ತಾನೆ. ನೀ ಎಷ್ಟೊತ್ತಿಗೆ ಬಂದಿರೋ ಇಲ್ಲಿಗೆ? ನೀನ್ ಅದೇನೋ ತಣ್ಣೀರು ಪನ್ನೀರು ಅಂತಿದ್ದಲ್ಲ, ಆಗ್ಲೇ ಬಂದೆ ಕಣ ಹೇಳುವ. ಶಾಸ್ತ್ರಿಗಳ ಅಟ್ಟಿಗೆ ಹೋಗೋದು ಮಾಮೂಲಿ. ಅದೇ ಈಗ ಹೊಸ್ದಾಗ್ ಬಂದಾರಲ್ಲ ಮಧುರ ಅವ್ರ ಅಟ್ಟಿಗೆ ಹೋದ್ರೆ ಅವರು ಆಚೋರಿ ಈಚೋರಿ ಅವ್ರಿಗೆ ಹೆಂಗ್ ಹತ್ರವಾದರು, ಹೆಂಗ್ ಸಹಾಯ ಮಾಡಿದಾರು ಗೊತ್ತಾಯ್ತದೆ. ನಿನ್ ಮಕ ನೋಡಿದ್ರೆ ಅವ್ರು ನಿನ್ನಗ ಹತ್ರ ಆಗಕ್ಕಿಂತ ನೀನೇ ಅವ್ರ ಹತ್ರ ಆಗಂಗಿದೆ. ಇನ್ನೊಂದು ಮಾತಾಡ್ರೆ ತಗದು ಪುಟ್ಟಾದ್ರ ತಿಂದಿರೋ ಬಾಳೆಹಣ್ಣು ಸಿಪ್ಪೆ ಸಮೇತ ಹಂಗೆ ಆಚೆ ಬಂದ್ಬಿಡ್ಬೇಕು. ಕೂಡ್ರ ಇಲ್ಲಿಂದ. ಮಧು ಬಂದಿ. ಜಾನಿ ಇನ್ನೂ ಬಂದಿಲ್ವಾ? ಇವ್ರೇನ್ ಕರ್ದಿರೋ ಹಾಲ್ ತರಕ್ ಹೋಗಿದ್ರು ಅಥವಾ ಇವ್ರ ಹಾಲ್ ಕರ್ಕೊಂಡ್ ಬರಕ್ ಹೋಗಿದ್ರು ಒಂದು ಅರ್ಥ ಆಗಲ್ಲ. ಮಧುರ ಅವ್ರೆ ನಮಸ್ಕಾರ ಕಣ್ಯೋಳಿ. ನಮಸ್ಕಾರ ಗೌಡ್ರೆ. ವಾತಾವರಣ ಕಾಟ ಕೊಡ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಮ್ಮ ಮಟ್ಟಿಲಿ ನೀರು ಬರ್ತಾ ಇಲ್ಲ, ಅದಕ್ಕೆ ನಿಮ್ ಜೊತೆಗೆ ತಪ್ಪಾಯ್ತು ಕಂಬುಡಿ.
ನಿಮ್ಮ ಮಟ್ಟಿಲಿ ನೀರು ಇಟ್ಕೊಂಡು ಹೋಗುವಂತ ಬಂದಿ ಹೇಳಿ. ಓ ಹಾಗ, ಅಲ್ಲಿ ಗೆಸ್ಟ್ ಬಾತ್ರೂಮ್ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳಿ. ಅಲ್ಲಿ ಇಂಗ್ಲಿಷ್ ಟಾಯ್ಲೆಟ್ ಇದ್ದದೆ ಹೇಳಿ. ಇಲ್ಲ, ಇಂಡಿಯನ್ ಟಾಯ್ಲೆಟ್. ಅಯ್ಯೋ, ನಾ ಕೂಸಾಗಿದ್ದಾಗಿಂದ ಇಂಗ್ಲಿಷ್ ಟಾಯ್ಲೆಟ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿನಿ ಹೇಳಿ. ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡ್ರೆ ಅವ್ವಾ ಮಂಡಿ ಹಿಡ್ಕೊಂಡ್ಬಿಡ್ತದೆ. ನಿಮ್ ಬೆಡ್ರೂಮ್ ಅಲ್ಲಿರೋ ಬಾತ್ರೂಮ್ ಅಲ್ಲಿ ಇಂಗ್ಲಿಷ್ ಟಾಯ್ಲೆಟ್ ಅದಲ್ವಾಳಿ? ಹೌದು, ನಿಮ್ಗೆ ಹೇಗೆ ಗೊತ್ತು? ಅಯ್ಯ, ಮೊದ್ಲು ಎಟ್ಟಿಲಿ ಇದ್ರಲ್ಲ ಅವರು ನಿಮ್ಮಷ್ಟೇ ಶಾನೆ ಒಳ್ಳೆಯವರು ಅನ್ನಿ. ಈ ತರ ಏನಾದ್ರು ಎಡವಟ್ಟಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾ ಇದ್ರು ಅನ್ನಿ. ಹಾಗಿದ್ರೆ ಈಗ್ಲೂ ಹೋಗಿ ನಿಮ್ ಕೆಲ್ಸನ ಅಲ್ಲೇ ಮುಗಿಸ್ಕೊಳ್ಳಿ. ಥ್ಯಾಂಕ್ ಯು ಮಧುರವ್ರೆ, ನೀವು ಶಾನೆ ಒಳ್ಳೆಯವ್ರು ಕಂಬಿಡಿ. ನನಗೆ ಸಹಾಯ ಮಾಡಕ್ಕೆ ಅಂತಾನೆ ಆ ಮಾದಪ್ಪ ನಿಮ್ಮನ್ನ ಇಲ್ಲಿ ಕಳಿಸ್ಕೊಟ್ರೆ. ನಿಮ್ಮ ಮಟ್ಟಿಲಿ ನೀರು ಇಕ್ಕೊಂಡ್ರೆ ನರಸೀಪುರದಲ್ಲಿರೋ ಸಂಗಮದಲ್ಲಿ ನೀರು ಇಕ್ಕೊಂಡಷ್ಟೇ ಪುಣ್ಯ ಬರ್ತದೆ. ಆ ಪುಣ್ಯ ಸಿಗಂಗ್ ಮಾಡ್ತಾರೋ ಪುಣ್ಯಾತಿಗೆ ತಿನ್ನು. ಗೌಡ್ರೆ ಸಾಕ್ ಹೋಗ್ಲಿದ್ದು, ಫಸ್ಟ್ ಹೋಗಿ ಸ್ನಾನ ಮಾಡಿ. ಡಾರ್ಲಿಂಗ್, ಇಲ್ಲಿ ಹಾಲಿಟ್ಟಿದ್ದೀನಿ. ಗೌಡ್ರೆ, ಬೋಲ್ಟ್ ಹಾಕೋಬೇಕು ಅಂತ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾ ಯಾರೇ ಮಾಡಿದ್ರು ಚಿಲ್ಕ ಕಳ್ದೆ ಮಾಡ ಅಭ್ಯಾಸ. ಸರಿ, ಬೇಗ ಬನ್ನಿ, ಸ್ವಲ್ಪ ಅರ್ಜೆಂಟ್ ಆಗ್ಬಿಟ್ಟಿದೆ. ಅಣ್ಣಪ್ಪ, ಹೊಸಿ ಕೆಲ್ಸಗಳನ್ನ ನಿಧಾನಕ್ಕೆ ಮಾಡಿದ್ರೆ ಸಮಾಧಾನ ಸಿಗೋದು. ನಾ ಬರೋ ಗಂಟ ತಡ್ಕೊಳಂಗಿದ್ರೆ ತಡ್ಕ, ಇಲ್ಲ ಅಂದ್ರೆ ಕೆಳಗಿರೋ ಬಾತ್ರೂಮ್ಗೆ ಹೋಗು. ಹಲೋ ಸರ್, ಒಂದ್ ನಿಮಿಷ ನನ್ ಮಾತ್ ಕೇಳಿ. ಹಲೋ ಹಲೋ, ಜಾನಿ. ನಂದೇ ಹೆಸರಮ್ಮ. ಗೊತ್ತಿದೆ. ಈಗ ಗೊತ್ತಿಲ್ದಿರೋದನ್ನ ಹೇಳು. ನನ್ ಗ್ರೂಮಿಂಗ್ ಕ್ಲಾಸ್ ರೆಡಿ ಮಾಡೋ ಕಾಂಟ್ರಾಕ್ಟರ್ ಇನ್ನು 2 ದಿನ ಕೆಲ್ಸಕ್ ಬರಲ್ವಂತೆ. ಒಳ್ಳೇದಾಯ್ತು. ಏನ್ ಒಳ್ಳೇದಾಯ್ತು? ಅವ್ರು ಬಂದಿಲ್ಲ ಅಂದ್ರೆ ವರ್ಕ್ ಕಂಪ್ಲೀಟ್ ಆಗಲ್ಲ. ಇನ್ನು 2 ದಿನ ನಮ್ಮ ಮನೇಲೆ ಕೂತ್ಕೋಬೇಕಾಗುತ್ತೆ. 2 ದಿನ ಮಧುರವ್ರು ಹೊಟ್ಟಿಲೇ ಇರ್ತಾರ. ಡೋಂಟ್ ವರಿ ಡಾರ್ಲಿಂಗ್, ನಾನ್ ಕಾಂಟ್ರಾಕ್ಟರ್ ಹತ್ರ ಮಾತಾಡ್ತೀನಿ. ಬರೀ ಮಾತಾಡೋದಲ್ಲ, ಪೇಮೆಂಟು ಕಟ್ ಮಾಡಿ. ಓಕೆ. ಸರಿ, ಬನ್ನಿ ತಿಂಡಿ ಮಾಡೋಣ. ಗೌಡ್ ರೀಚೆ ಬರೋ ತನಕ ನಾನೆಲ್ಲಿ ಬರಕ್ಕಾಗುತ್ತೆ? ಗೋಡೆ ಗೂಡ ಕಚ್ಕೊಂಡಂಗೆ ಕಮೋಡ್ ಕಚ್ಕೊಂಡ್ಬಿಟ್ಟಿದ್ದಾರೆ. ಸರಿ ಗೌಡ್ರೆ, ಬೇಗ ಬನ್ರಿ. ಮಳೆಲ್ ನೆನಿಬಹುದು, ಬಿಸಿಲಲ್ಲಿ ಒಣಗ್ಬೋದು, ಆದ್ರೆ ಇದನ್ನ ತಡ್ಕೊಳ್ಳೋದು ಕಷ್ಟ ರೀ. ಅಣ್ಣಪ್ಪ, ಕಷ್ಟನ ಇಷ್ಟಪಟ್ಟು ಮಾಡಿದ್ರೆ ಇಷ್ಟ ಆಯ್ತದೆ. ಅವರು 7 ದಿನ ಹಟ್ಟಿಲಿ ಇರ್ತಾರೆ ಅಂದ್ರೆ ನಾನು ಇಲ್ಲೇ ಇದ್ದವ್ರ ಕಲ್ಲಿ ಸೇವೆ ಮಾಡಿಸ್ಕೋಬೇಕಲ್ಲ. ಯಾನ್ ಮಾಡೋದು? ಏನಾಯ್ತ್ರಿ ಗೌಡ್ರೆ? ಏನಾದ್ರೂ ಸಿಕ್ಕಾಕೊತ್ತಾ? ಗೌಡ್ರಿಗೆ ಏನಾಯ್ತು? ಗೊತ್ತಿಲ್ಲ, 1 ನಿಮಿಷ ಇರು, ನೋಡ್ತೀನಿ. ನೀನ್ ಆ ಕಡೆ ತಿರ್ಕೋ. ಅಯ್ಯೋ ಗೌಡ್ರೆ, ಏನಾಯ್ತು ನಿಮ್ಗೆ? ಸೋಪ್ನೆಲ್ಲ ಕಾಲಿಟ್ಟು ಜಾರ್ ಬಿದ್ದು ನೋಡಿ ಮೂಳ ಮುರಿದೋಯ್ತು ಅನ್ನಿ. ಮೈ ಗಾಡ್, ಜಾನಿ ಫಸ್ಟ್ ಡಾಕ್ಟರ್ನ ಕರ್ಸಿ. ಡಾರ್ಲಿಂಗ್, ಅದು ಸೋಪ್ ಎಫೆಕ್ಟ್ ಅಲ್ಲ, ವೆಸ್ಟರ್ನ್ ಟಾಯ್ಲೆಟ್ ಹೋಗಿ ಇಂಡಿಯನ್ ಸ್ಟೈಲ್ ಅಲ್ಲಿ ಕೂತಿದ್ದ ಎಫೆಕ್ಟ್. ಇಲ್ಲವಾ? ದೂರ ಕಿಚ್ಬೇಡ್ರಿ, ಹೊರಗಡೆ ಜನ ನನ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ಮೊದ್ಲೇ ಅವ್ರು ನೋವು ಅನುಭವಿಸ್ತಾ ಇದಾರೆ. ಇಂತ ಹೊತ್ನಲ್ಲಿ ಏನ್ ತಮಾಷೆ ನಿಮ್ದು? ತಮಾಷೆ ಮಾಡ್ಲಿಲ್ಲ ಡಾರ್ಲಿಂಗ್, ನೋವಿನಲ್ಲೂ ನಗ್ಸೋ ಪ್ರಯತ್ನ ಅಷ್ಟೇ. ಹಾಯ್ ಎವ್ರಿಬಡಿ. ಯಾಕೆಲ್ಲರೂ ನನ್ನ ಹೆಂಗ್ ನೋಡ್ಲಿಕ್ಕತ್ತೀರಿ? ನಾನು ಡಾಕ್ಟರ್ ಉಮ್ಮನ್ ಪತಿ, ಮ್ಯೂಸಿಕ್ ಥೆರಪಿ ಡಾಕ್ಟರ್. ನಮಗ್ ಬೇಕಾಗಿರೋದು ಮೂಳೆ ಡಾಕ್ಟರ್, ಮ್ಯೂಸಿಕ್ ಡಾಕ್ಟರ್ ಅಲ್ಲ. ಯು ನಾಟಿ. ನನಗ ಮೂಳೆ ಕಾಯಿಲೆಯಿಂದ ಹಿಡಿದು ಮೂಲಂಗಿ ಕಾಯಿಲೆವರೆಗೂ ಟ್ರೀಟ್ಮೆಂಟ್ ಕೊಡೋದು ಗೊತ್ತದ. ಯಾಕೆ ನೋಡ್ರೆ ನನ್ನ ಬಗ್ಗೆ ಇವ್ರು ಹೇಳೇ ಇಲ್ಲ. ಹೇಳೋಕೆ ಆಗದಿರೋ ಸ್ಥಿತಿಲಿದ್ದಾರೆ, ಏನ್ ಹೇಳ್ತಾರೆ ಪಾಪ. ಡಾಕ್ಟ್ರೆ, ಅವ್ರಿಗೆಲ್ಲ ಏನ್ ಮುರ್ತಿದೆ ನೋಡಿ. ಇವ್ರಿಗೇನಾಗ್ಯದ? ಎಲ್ಲ ಬರೋಬ್ಬರ ಅದಲ್ಲ. ಏನು ಚೆಕ್ ಮಾಡದೆ ಅದ ಹೆಂಗ್ ಹೇಳ್ತೀರಿ? ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ರಿ. ನನ್ನ ಕಣ್ಣಾಗ ಎಕ್ಸ್ರೇ ಅದ. ಒಂದು ಸಾರಿ ನೋಡಿದ್ರೆ ಸಾಕು, ಎಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ. ಬ್ಯಾಡ ಕೂತ್ಕೊಡಿ ಮೇಡಮ್, ಇಲ್ಲೋ ಪ್ಲೀಸ್.
ಗೌಡ್ರ ಹಿಂಗೆಲ್ಲ ಒದರ್ಲಿಕ್ಕೆ ಹೋಗ್ಬೇಡ್ರಿ. ಇಂಥ ಸೌಂಡ್ ಕೇಳಿದ್ರೆ ನನಗೆ CD ಚೇಂಜ್ ಮಾಡ್ಬೇಕನ್ನಿಸ್ತದ. ಪತಿ ಅವ್ರೆ, ಪತಿ ಅಲ್ಲ, ಡಾಕ್ಟರ್ ಉಮ್ಮ ಪತಿ. ಅವ್ರಿಗೆ ನೀವ್ ಯಾಕೋ ನೋಡ್ಬೇಕಾದ ಜಾಗದಲ್ಲಿ ನೋಡ್ತಾ ಇಲ್ಲ ಅನ್ನಿಸ್ತಾ ಇದೆ. ಸರಿಯಾದ ಜಾಗದಲ್ಲಿ ನೋಡಿ ಗೊತ್ತಾಯ್ತದೆ. ಜಾನಿ ಅವ್ರೆ, ಮುದ್ರವ್ರೆ, ಹೊಸಿ ಆಚೆಗೆ ಹೋಗಿ. ಯಾಕೆ? ಗೌಡ್ರೆ ಅರ್ಥ ಆಯ್ತು, ಬನ್ನಿ. ಬಾಗ್ಲ ಮುಂದೆ ಮಾಡ್ಕೊಡ್ರೆ. ಗೌಡ್ರ ಹಾ. ಈಗ ಹೇಳ್ರಿ, ಎಲ್ಲಿ ನೋಯ್ಲಿಕ್ಕತ್ತದ? ಹೃದಯದಲ್ಲಿ. ಈಗಿನ್ನು ಸೊಂಟ ನೋಯ್ಲಿಕ್ಕತ್ತದ ಅಂದ್ರಿ? ಅದೆಲ್ಲ ನಿಮಗ್ ಗೊತ್ತಾಗಕ್ಕಿಲ್ಲ ಕಂಬಿಡಿ ಡಾಕ್ಟ್ರೆ. ಮಧುರವಾದ ಅನುಭೂತಿನ ಪಡ್ಕೋಬೇಕು ಅಂದ್ರೆ ಈ ತರ ಸುಳ್ಳು ಹೇಳಬೇಕು. ಡಾಕ್ಟ್ರೆ, ಆ ಗೌಡನ್ಗೆ ಸೊಂಟ ಮುರಿದೋಗದೆ 2 ದಿನ ಕೂಜಾಗ ಬಿಟ್ಟು ಅಳ್ಳಾಡಬಾರ್ದು ಅಂತ ಸುಳ್ಳು ಹೋಗ್ಬಿಟ್ಟು ಹೊಂಟು ಬಿಡಿ. ಸುಳ್ಳು ಹೇಳಿ ನಾ ಏನು ಹುಣಸೆ ನಿನ್ ಚಿಗಳಿ ಚಿಪ್ಲೆ? ಚೀಪ್ ಯಾರು ಬೇಡ ಅಂತಾರು. ಚೀಪ್ ಬೇಕಂದ್ರೆ ಪುಕ್ಸೆಟ್ಟಿ ಸಿಗ್ಬೇಕಲ್ಲ. ಅರ್ಥ ಆಯ್ತು. ಫೀಸ್ ಎಷ್ಟು ಹೇಳಿ? 1,000. 1,000ನಾ? ನನ್ನ ಫೀಸು 100 ರೂಪಾಯಿನ. ಆದ್ರ ಸುಳ್ಳು ಹೇಳ್ಬೇಕಂದ್ರಲ್ಲ, ಅದಕ್ಕೆ +900. ಮಧುರವಾದ ಸೇವೆಗೋಸ್ಕರ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ ಕಂಬಿಡಿ. ಆದ್ರ 1000 ಜೊತೆ ಇನ್ನೊಂದು 1000 ಸೇರಿಸಿ ನನ್ಗ ಕೊಡ್ರಲ್ಲ. 2 ದಿನ ಯಾಕೆ? ಚಂದನ್ ಅವ್ರೆ, ನಿಮ್ಮೊಟ್ಟಿಗೆ ಆಕ್ಟರ್ ಆಗಿ ಬಂದವ್ರೆ? ನಾನು ಆಕ್ಟರ್ ಅಲ್ಲ, ಡಾಕ್ಟ್ರು. ಹೇಳಿದ್ರೆ ಜಾಡ. ಚಂದನ್ ಅವ್ರೆ, ಅದೇ ಈ ಡಾಕ್ಟರ್ ಆಗಿ ನಿಮ್ಮೊಟ್ಟಿಗೆ ಬಂದಿದ್ರು ಒಂದೇ. ಗೌಡ್ರು? ಬಾಬಣ್ಣ? ನಿಮ್ ಗೌಡ್ರು ಹ್ಞೂ ಹೇಳಿ, ನಮ್ಮ ಬಾಬಣ್ಣನೆಯ ನಮ್ ಬಾತ್ರೂಮ್ ಅಲ್ಲಿ ಬಿದ್ದು ಮೂಳೆ ಮುರ್ಕೊಂಡ್ಬಿಟ್ಟಿದ್ದಾರೆ. ದೇವ್ರ ಆಟ ಬಲ್ಲವ್ರು ಯಾರು ಅಂತಾರ, ಹಂಗ ಈ ಗೌಡ್ರ ಆಟ ಬಲ್ಲವ್ರು ಯಾರು? ಯಾರು ಯಾವ ನಾಟಕ ಮಾಡಿದ್ರೇನು? ನನಗಿಂತ ಬಕ್ರಾಗಳು ಸಿಕ್ಕು ಹಿಂಗ ರೊಕ್ಕ ಬರ್ತಾ ಇದ್ರ ನಾ CD ಅಂಗಡಿ ಹಾಕ್ಬೋದು. ಅಂತ ಬಕ್ರ ಇವಾಗ ಯಾರು ಸಿಗ್ತಾರೆ ಡಾಕ್ಟ್ರೆ? ನಾ ಅನ್ಕೊಂಡಿದ್ದು ನಿನ್ ಕೇಳಿಸ್ತಾ? ಅಲ್ಲ, ಮನ್ಸಲ್ಲ ಜೋರಾಗಿ ಬಡ್ಕೊಂಡ್ರೆ ಯಾರು ಕೇಳ್ಸಕ್ಕಿಲ್ಲ ಹೇಳಿ. ಈ ಬಾರಿ ಚಾಲು ಇದೆಯಾ? ನಿಮ್ಮಷ್ಟು ಏನಲ್ಲ ಬುಡಿ. ಕಲೆಕ್ಷನ್ ಎಷ್ಟಾಯ್ತು? ಉಮ್ಮ ಪತಿ, ಅದನ್ನ ಒಳಗದಾರಲ್ಲ ಗೌಡ್ರು, ಅವ್ರನ್ನ ಕೇಳಿ ಹೇಳ್ತಾರ. ಹಂಗಾರೆ ಅಣ್ಣ ಏನ ಬಕ್ರವಾ? ಆಮೇಲೆ ಪುಟ್ಮಲಿ ಹೊಸಿ ಸುಧಾರ್ಸಗ ದೊಡ್ಡದೇನು ಆಗಿಲ್ಲ. ದೊಡ್ಡದು ಚಿಕ್ಕ ಒಟ್ಟಲ್ಲಿ ಆಗೋದಲ್ಲ. ಮಾದಪ್ಪನ ಜಾತ್ರೆಯಲ್ಲಿ ಗೊಂಬೆ ಮಿಠಾಯಿ ಮಾರನು ಕಂಟೆ ಹೊಡ್ಕೊಂಡು ಓಡಾಡೋ ತರ ಲಕ ಲಕ ಅಂತ ಓಡಾಡ್ತಾ ಇದ್ರೆ, ಈಗ ನೋಡಿದ್ರೆ ಮುದಿ ಹಸು ತರ ಮೂಲೆ ಗುಂಪಾಗ್ಬಿಟ್ಟಿದಿರಲ್ಲ ಪಾಪಣ್ಣ. ಮುದಿ ಹಸು ಅಲ್ಲ ಪುಟ್ಮಲಿ ಅವ್ರೆ, ಮುದಿ ಕೋಣ. ನೀವಿಬ್ರು ಇದೇ ತರ ಆಡ್ತಾ ಇದ್ರೆ ನಂಗೆ ನೋವು ಜಾಸ್ತಿ ಆಯ್ತದೆ. ಹೌದು ಪುಟ್ಮಲ್ಲಿ ಅವರೇ, ಅವ್ರಿಗೆ ಇವಾಗ ರೆಸ್ಟ್ ಬೇಕು. ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳೋಗಿದ್ದಾರೆ. ನಾವೆಲ್ಲ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿದೀವಿ, ಅವರೇ ಜಾರ್ ಬಿದ್ದು ನಮಗ್ ಡಿಸ್ಟರ್ಬ್ ಮಾಡ್ತಿದ್ದಾರೆ. ನೋಡು, ಸುಂದರವಾದ ಪುಟ್ಮಲ್ಲಿ ಅವ್ರ ಕಣ್ಣಲ್ಲಿ ಹೇಗ್ ನೀರು ಬರ್ತಿದೆ ಅಂತ. ಅದನ್ನ ನೋಡ್ತಾ ಇದ್ರೆ ನನ್ ಕಣ್ಣಲ್ಲೂ. ಜಾನಿ, ನಿನಗೆ ಗೊತ್ತಲ್ಲ ಡಾರ್ಲಿಂಗ್, ನಾನು ತುಂಬಾ ಎಮೋಷನಲ್ ಅಂತ. ಬನ್ನಿ ನಮ್ಮ ಒಟ್ಟಿಗೆ ಹೋಗು, ಅಲ್ಲೇ ನಿಮಗೆ ಪೆಪರ್ಮೆಂಟ್ ಮಾಡ್ತೀನಿ. ಅದು ಪೆಪ್ಪರ್ಮೆಂಟ್ ಅಲ್ಲ, ಟ್ರೀಟ್ಮೆಂಟ್. ಹಿಡಿದ್ರಿ ಜಾಡ, ಬನ್ನಿ ಹೋಗೋ. ಆಮೇಲೆ ಪುಟ್ಮಲಿ, ನಾ ಹಿಂಗಿರ್ಬೇಕಾದ್ರೆ ಹೆಂಗ್ ಬರಾಕದ್ದು ಹೇಳು? ಮುರ್ದಿರ ಮೂಳೆ ಸರಿ ಹೋಗ್ಬೇಕು ಅಂದ್ರೆ 2 ದಿನ ಕೂತಿರೋ ಜಾಗ ಬಿಟ್ಟು ಅಳ್ಳಾಡಬಾರ್ದಂತೆ. ಶ್ರೀರಾಮ, ನಮ್ ಬಾಬಣ್ಣಗೆ ಎಂತ ಗತಿ ಬಂದ್ಬಿಡ್ತಪ್ಪ. ಯಾರ ನೋಡಿದ್ರೆ ಹ್ಯಾಂಡಿಕಮ್ ಆಗ್ಬಿಟ್ಟಿದೆ ಅಂತಾರೆ. ಬಲ್ಲಿ ಅವ್ರೆ, ಅದು ಹ್ಯಾಂಡಿಕ್ಯಾಮ್ ಅಲ್ಲ, ಹ್ಯಾಂಡಿಕ್ಯಾಪ್. ಹಿಡಿದ್ರಿ ಜಾಡ. ಆಮೇಲೆ ಪುಟ್ಮಲಿ ಈ ತರ ಗಳ ಅಂತ ಹೇಳ್ತಾರೆ. ನನ್ ಕಳ್ಳು ಚುರ್ರು ಅಂತದ ಕಮ್ಮೆ. ನಂಗೂ ಅಷ್ಟೇ. ಐ ಮೀನ್, ಬನ್ನಿ ನಾವು ಆಚೆ ಹೋಗೋಣ. ಹೋಗ್ಬೇಡು ಸುಮ್ಮನೆ. ಅಣ್ಣಯ್ಯ, ಅಣ್ಣಯ್ಯ, ಆಚೆ ಅದೇ ಡಾಕ್ಟ್ರು ಯಾವ್ದೋ ಬಕ್ರಂ ಬಗ್ಗೆ ಮಾತಾಡ್ತಿದ್ರು. ನನ್ಗನ್ಸ್ತದೆ ಅದ್ ನೀನೇ ಅಂತ. ತಮ್ಮಯ್ಯ ಬಾಯ್ಲಿ. ಬಾಳೆಹಣ್ಣು ಮುಂದೋರ ಮಂಗೋರ್ ಸಂತಿಗೆ ಕೇರಳದ ಕೆಂಪು ಬಾಳೆಹಣ್ಣು ಬಂದದಂತೆ. ಗೋಸ್ ಎಮ್ಕೊಂಡಿದ್ರೆ ನಿಂಗೆ ಅದನ್ನ ಕೂಡಿಸ್ತೀನಿ. ಆಯ್ತು ಬಿಡಣಿಯೋ, ಏನು ಹೇಳಕ್ಕಿಲ್ಲ. ಅತ್ತೆ ಅಮ್ಮ, ಬಾ ನಾವ್ ಒಟ್ಟಿಗೆ ಹೋಗವ. ಅಣ್ಣ ಇಲ್ಲೇ ರೆಸ್ಟ್ ತಗೊಳ್ಳಿ. ಅದೇಂಗಾದ್ದು, ನನ್
ನಂದು ಅವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗುದಿಲ್ಲ, ಇಲ್ಲೇ ಇರ್ತೀನಿ. ನಂದು ಅವ್ರಿಗೆ ಏನ್ ಗತಿ ಬತ್ತಪ್ಪ? ಆಮೇಲೆ ಪುಟ್ಮಲ್ಲಿ ನಾನೇ ಅಷ್ಟು ಚಿಂತೆ ಮಾಡಲ್ಲ, ನೀ ಯಾಕೆ ಅಷ್ಟೊಂದು ಚಿಂತೆ ಮಾಡಿಯೇ? ನಾನು ನೋಡ್ಕೊಳಕ್ಕೆ ಅಂತಾನೆ ಮಧು ತುಂಬಿರೋ ಮಧುರವ್ರ ಅವ್ರೆ. ಯಾರಂದ್ರಿ? ಅಯ್ಯ ನೀನ್ ನೋಡ್ತಾ ಇದ್ರೆ ನೋವೆಲ್ಲ ಮಾಯ ಆಗೋಯ್ತದೆ ಅಂದಿ. ಶ್ರೀರಾಮ, ಹಂಗೆಲ್ಲ ಅನ್ಬೇಡಕ್ಕ ನೀವಳಿ, ನಂಗೆ ನಾಚಿಕೆ ಆಯ್ತದೆ. ಇರಿ ಹೊಸಿ ಕಸಾಯಿ ಮಾಡ್ಕೊ ಬರ್ತೀನಿ. ಒಬ್ಳೇ ಯಾಕೆ ಹೋದೆ? ಜೊತೆಗೆ ಕಿತಾಪ ತಿನ್ನು. ಇವಳೆಲ್ಲ ಸುಮ್ಮನಿದ್ದ ಈ ಬಾಳೆಹಣ್ಣು ಕರ್ಕೊಂಡು ಹೋಗು. ಬಿಡು ಗಾಡಿಯ ಬಾಬು, ಬಿಡು ಗಾಡಿಯ. ಉಪ್ಮಲಿ ಮಧು ಪುಟ್ಟಕ ನೋಡ್ಲಿಲ್ಲ, ದಯವಿಟ್ಟು ಕ್ಷಮಿಸಿಬಿಡಿ. ಹಂಗಿಲ್ಲ ಬುಡಿ. ದೇವತೆ ಅಂತ ದೇವತೆಗೆ ಡಿಕ್ಕಿ ಹೊಡಿದ್ಯಾ? ಸರ್, ನಾನು ಬೇಕಂತೇಳಿ ಡಿಕ್ಕಿ ಹೊಡಿಲಿಲ್ಲ. ಮುಖ ನೀವಳಿ, ಇವರು ನಮ್ ಈಚರಿ ಅಡ್ಡಿ ಅವರು ರಾಕಿ ನಾಯಿ ಅಂತ. ಗೊತ್ತಾಗಲ್ಲ ಪುಟ್ಟಮಲ್ಲಿ ಅವರೇ, ಅಂತ ಸುಂದರವಾದ ಹೆಣ್ಮಕ್ಳನ್ನ ನೋಡಿದ್ರೆ ಬುಟ್ಟಿಗೆ ಹಾಕೋಬೇಕು ಅನ್ಸುತ್ತೆ. ಇವನು ಬೇಕಂತಾನೆ ಡಿಕ್ಕಿ ಹೊಡೆದಿದ್ದಾನೆ. ಹೇಗೆ ಪಾಠ ಕಲಿಸ್ತೀನಿ ನೋಡ್ತಾ ಇರಿ. ಸರ್, ನೀವು ತಪ್ಪು ಮಾಡಿಬಿಟ್ರಿ. ಇದರಲ್ಲಿ ನನ್ನದೆಂತ ತಪ್ಪಿರ್ಲಿಲ್ಲ. ಒಂದು ಮಾತಾಡಿದ್ರೆ ತಲೆ ಬೋಳ್ಸಿ ರಂಗೋಲೆ ಹಾಕ್ಬಿಡ್ತೀನಿ. ಹಾಗಾಲಿಂದ ಐ ಡೋಂಟ್ ಲೈಕ್ ಇಟ್. ಮಲ್ಲಿ ಅವರೇ, ನಿಮ್ಮೇಲಾದ್ರೂ ಈ ತರ ಪೊರ್ಕಿಗಳಿಂದ ಹುಷಾರಾಗಿರಿ. ಬನ್ನಿ, ನಾನೇ ಮನೆ ತನಕ ಡ್ರಾಪ್ ಮಾಡಿ ಬರ್ತೀನಿ. ಅಯ್ಯ ತೊಂದ್ರೆ ಇಲ್ಲ, ಎದ್ರಟ್ಟಿ ತಾನೆ, ನಾನೇ ಹೋಯ್ತೀನಿ. ನನ್ಗೂ ಏನು ತೊಂದ್ರೆ ಇಲ್ಲ, ಬನ್ನಿ. ಬನ್ನಿ ಹಂಗಾರೆ. ಮಲ್ಲಿ ಅವರೇ ಬನ್ನಿ, ಹೊರಗಡೆ ಹೋಗಿ ಬಾಗ್ಲ ಹಾಕೊಳ್ಳಿ. ಟ್ಯಾಂಕು ಅದು ಟ್ಯಾಂಕು ಅಲ್ಲ. ಥ್ಯಾಂಕ್ ಯು. ಹೇಳಿದ್ರೆ ಜಾಡ. ಇನ್ಯಾಕೋ ಇಲ್ಲ ನಿಂತಿದ್ಯಾ? ಹೋಗ ಇಲ್ಲಿಂದ. ಹೋಗೋ. ಟ್ಯಾಂಕ್ ಬೇರೆ ಇದ್ಯಾ? ಎಲ್ಲ ಸರ್ ನಾನು ಹೊಡೆದು ಬಿಡ್ತೀರಾ? ತಿನ್ಕಂಡ್ರು ನಿಮ್ಮನ್ನ ಬಿಡಲ್ಲ ನಿಮ್ಮನ್ನ. ಎಷ್ಟು ಜನ ಇದ್ರೋ? ಬನ್ರೋ, ಒಬ್ಬೊಬ್ರೆ ಬನ್ರೋ, ನೋಡ್ಕೋತೀನಿ. ಎಲ್ಲ ಕಂಡ್ರು ನಿಮ್ಮನ್ನ ನಾಳೆ ನೋಡ್ಕೋತೀನಿ. ನಿನ್ಗಿದೆ ಕಣೋ ನಿನ್ಗೆ. ಐ ಲೈಕ್ ಇಟ್. I like it. I like it. ನನ್ನಿಂದ ತಪ್ಪಾಗಿದೆ ಮಾರ್ರೆ. ನಿಮ್ಮಿಂದ ಯಾನೂ ತಪ್ಪಾಗಿಲ್ಲ. ನೀವು ನನ್ನನ್ನು ಕ್ಷಮಿಸಿದಿರಲ್ವಾ? ಆ ಮಾಯ್ಕಾರ್ನಾಣೆಗೂ ಕ್ಷಮಿಸಿನಿ. ಐ ಲೈಕ್ ಇಟ್. ಪುಟ್ಟಕ್ಕ, ನನ್ನ ಕೆಂಪು ತಂಡೆಗೆ ಬೊಟ್ಟಿ ಹೋದಲ್ಲ ಆ ಜನ ಯಾರು? ಅವ್ರನ್ನ ನಾನು ಇಲ್ಲಿ ತನಕ ನೋಡ್ಲೇ ಇಲ್ಲ. ಓ ಅವ್ರಾ? ಎದ್ರಟ್ಟಿಗೆ ಹೊಸ್ದಾಗ್ ಬಂದವ್ರೆ, ಚಂದನ್ ಅಂತ. ಥ್ಯಾಂಕ್ಸ್ ಆಯ್ತಾ? ತಾವಿನ್ ಹೊರಡಿ, ಬಾಗಿಲು ಹಾಕೊಳ್ಳಿ. ಚಂದನ್, ಈ ರಾಕಿ ರಯ್ಯ ಕೆಂಪು ತಂಟೆಗೆ ಬುಟ್ಟಿ ಕಂಡಾ ಬಟ್ಟೆ ತಪ್ಪು ಮಾಡಿದೆಯ? ತೊಂದರೆ ಇಲ್ಲ, ಅನುಭವಿಸ್ತೀಯ. ಚಂದನ್ ಅವ್ರೆ, ನೀವೇನಿಲ್ಲಿ? ನೀವೆಲ್ಲೋ ನಾನು ಯಾಕೆ ಬರ್ಬಾರ್ದಿತ್ತ? ಅಯ್ಯ ಬಿಡ್ತು ಅನ್ನಿ. ಬಿಡ್ತು. ನಮ್ಮಕ್ಕೆ ನಿಮ್ಮಟ್ಟಿ ಅನ್ಕಳೆ. ನಿಮ್ ಮನೆ ಏನು, ನಿಮ್ ಮನ್ಸನ್ನು ನಮ್ದೇ ಅನ್ಕೊಂಡ್ಬಿಟ್ಟಿದ್ದೀನಿ. ಹೇಳ್ದಂಗಾಯ್ತು. ನೀವು ಮಾಡ್ತಿರೋ ಅಡ್ಗೆ ಘಮ ನನ್ನ ಮೂಗಷ್ಟೇ ಅಲ್ಲ, ನನ್ನ ಮನಸ್ಸಿನ ಡೋರ್ನ. ಅಯ್ಯ, ನಾನು ಇನ್ನ ಅಡ್ಗೆನೆ ಮಾಡಿಲ್ಲ ಕಣಿ. ಈಗ ತರಕಾರಿ ಕೊಯ್ತಾವನೆ. ಅದೇ ನೀವು ಮಾಡ್ಬೇಕು ಅಂದ್ಕೊಂಡಿರೋ ಅಡಿಗೆ ಮೂಗ್ ಮಾತ್ರ ಅಲ್ಲ, ನನ್ನ ಮನಸ್ಸನ್ನು ಬಿಟ್ಟು. ಪಾಪು
ಸಾರಿ, ಐ ಆಮ್ ವೆರಿ ಸಾರಿ. ಪಾಂಡವಪುರದ ಪುಟ್ಮಲ್ಲಿ ಅವ್ರೆ, ಇವತ್ತು ಅಡಿಗೆನ ನಾನು ಮಾಡ್ತೀನಿ. ಮಾಯ್ಕರ ನೀವ್ ಅಡ್ಗೆ ಮಾಡರಿಯಾ? ಯಾಕೆ ಡೌಟಾ? ನಮ್ಮನೇಲಿ ನಾನೇ ಅಡಿಗೆ ಮಾಡೋದು. ಅದಕ್ಕೆ ನೀವ್ ಆಚೆ ಹೋಗಿ ಗೇಮಿಗೆಯಲ್ಲ ಅನ್ನಿ, ಅಂದ್ರೆ ಆಚೆ ಹೋಗಿ ಕೆಲಸ ಮಾಡಲ್ಲ ಅನ್ನಿ. ಏನು ಮುಗ್ದೇರಿ ಪುಟ್ಮಲ್ಲಿ ಅವರೇ ನೀವು ಮಾತಾಡ್ತಾ ಇದ್ರೆ ನಿಮ್ಮ ನಾಲಿಗೆಯಲ್ಲಿ ನಾನು ಸಿಕ್ಕು ಹೊರಮಾಡಬಾರ್ದಿತ್ತ ಅನ್ಸುತ್ತೆ. ನೀವ್ ಏನ್ ಹೇಳ್ತಾ ಇದೀರೋ ನನ್ಗೆ ಅರ್ಥ ಆಯ್ತಾ ಇಲ್ಲ. ಅರ್ಥವಾಗೋದು ಬೇಡ ಬಿಡಿ. ಅಂದ್ರೆ ಅಡಿಗೆ ಮಾಡೋಣ ಅಂದೆ. ನಿಮ್ಗೆ ಕಷ್ಟ, ನಾನೇ ಮಾಡ್ತೀನಿ ಕೊಡಿ. ಅಯ್ಯೋ ಪರವಾಗಿಲ್ಲ, ನಾನೇ ನಿಮ್ಮವನು ಅಂದ ಮೇಲೆ ಕಷ್ಟ ಏನ್ ಬಂತು? ನಿಮ್ ಗೌಡ್ರಿಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡಕ್ ಬರಲ್ವಾ? ಅಯ್ಯ, ಅವ್ರಿಗೆ ಅಡ್ಗೆ ಮಾಡಕ್ ಬರಕಿಲ್ಲ, ಮಾಡಿರೋ ಅಡ್ಗೆನ ಚಪ್ಪ ತಿಂತಾರೆ. ಚಪ್ಪರ್ ನನ್ನ ಮಗ, ಚಪ್ಪಡಿ ಹಾಕಂಗೆ ಮುಚ್ಚಾಕ್ಬಿಡ್ದು. ಏನೋ ಅಂದಂಗಾಯ್ತು. ನಿಮ್ ಗೌಡ್ರಿಗೆ ಇವತ್ತು ಚಪ್ರದ ಅವರೆಕಾಯಿ ಬಿಡಿಸಿ ಹಾಕಿ ಬಿರಿಯಾನಿ ಮಾಡ್ಕೊಡ್ತೀನಿ ಎಂದೆ. ಮಾಡಿ ಅದು ಅವ್ರಿಗೆ ಇಷ್ಟ. ನೀವು ಅಡ್ಗೆ ಕೆಲಸ ಮಾಡಿ, ನಾನು ಆಚೆ ಕೆಲಸ ಮಾಡ್ತೀನಿ. ನೋನೋ, ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ಬೇಕು. ಅಂದ್ರೆ ನಾನು ಮಾಡೋ ಅಡಿಗೆನ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂದೆ. ಸ್ವಲ್ಪ ಅವರೆಕಾಯಿ ತಗೊಂಡ್ಬರ್ತೀರಾ? ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕಡಲೆ ಬೀಜ. ಮಲ್ಲಿ ಅವ್ರ ಸೂಪರ್ ಆಗಿ ಅಡ್ಗೆ ಮಾಡ್ತೀರಾ. ಇಟ್ಸ್ ವೆರಿ ಟೇಸ್ಟಿ. ಇಂಥ ರುಚಿನ ನಾನು ಯಾವತ್ತೂ ತಿಂದಿಲ್ಲ, ನನ್ನ ಹೆಂಡತಿ ಕೈ ರುಚಿ ಬಿಟ್ಟು. ಅದ್ರಲ್ಲಿ 2 ಮಾತಿಲ್ಲ ಕಂಬಿಡಿ. ಮಧುರ ಅವರು ಅಷ್ಟೇ ಚಂದಾಗ ಅಡ್ಗ ಮಾಡ್ತಾರೆ. ತುಂಬಾ ತಮಾಷೆ ಮಾಡ್ತಾರ ಗೌಡ್ರೆ. ನಿಮ್ಗೆ ಯಾವತ್ತೂ ನಾನು ತಿಂಡಿ ಕೊಟ್ಟೇ ಇಲ್ಲ. ತಿಂಡಿ ಕೊಡ್ದಾರೇನಂತೆ, ತೀರ್ಥ ಕೊಟ್ರಲ್ಲ. ಅಂದ್ರೆ ಮಧ್ಯಾಹ್ನ ನೀವು ಬಾದಾಮಿ ಹಾಲು ಕೊಟ್ರಲ್ಲ, ಅದ್ರಲ್ಲೇ ಗೊತ್ತಾಯ್ತು ಕಂಬಿಡಿ ನೀವು ಮಾಡೋ ಅಡ್ಗನು ನಿಮ್ಮಷ್ಟೇ ಮಧುರವಾಗಿರ್ತದೆ ಅಂತ. ಬಾಬಣ್ಣ, ಮಧುರ ಅವ್ರು ಅಷ್ಟೇ ಅಲ್ಲ, ಜಾನಿ ಅವರು ಬೋ ಪಸಂದಾಗ ಅಡ್ಗೆ ಮಾಡ್ತಾರೆ. ನೀವ್ ಅನ್ಕೊಂಡಂಗೆ ಇವತ್ತು ಅಡ್ಗೆ ಮಾಡಿರೋದು ನಾನಲ್ಲ, ಚಂದನ್ ಅವರು. ಇವತ್ತು ಸಾಕ್ತೆ. ಬಾಬಣ್ಣ, ಇವ್ರಿಬ್ರು ಉಣ್ಣದ್ಬಿಟ್ಟು ಎತ್ತ ಹೋದ್ರು. ಅಣ್ಣಪ್ಪನ್ಗ ರೂಮಲ್ಲಿ ಊಟ ಹೊಡೆಯೋ ಪ್ರೋಗ್ರಾಮ್ ಅದ. ಏನ್ ಹೇಳಿದ್ರು ನಂಗೆ ಅರ್ಥ ಆಯ್ತಾ ಇಲ್ಲ. ಯಾವಾಗ ಮ್ಯಾತಾಗೆ ಎಲ್ಲ ನಿನ್ಗೆ ಅರ್ಥ ಆಗಿದ್ರೆ ಇಷ್ಟೊತ್ತಿಗಾಗಲೇ ಈ ಭೂಪತಿ ಜಾಗದಲ್ಲಿ ಮರಿಗೌಡ ಇರ್ಬೇಕಿತ್ತು. ಮರಿಗೌಡ ಅಲ್ಲ, ಈರೇಗೌಡ. ನಮ್ಮ ಭೂಮತಿ ಜಾಗ ತುಂಬಾ ಕಾಲ